2022ರಲ್ಲಿ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಸರ್ವಾಂಗೀಣ ಅಭಿವೃದ್ಧಿಗೆ 3.5 ಕೋಟಿಯನ್ನು ಸರ್ಕಾರ ಮಂಜೂರು ಮಾಡಿದೆ. ಅದರಲ್ಲಿ 2 ಕೋಟಿ ಅನುದಾನ ಬಿಡುಗಡೆಯಾಗಿ ಇನ್ನು ಬಾಕಿ 1.5 ಕೋಟಿ ಬಾಕಿ ಇದೆ. ಆ ಬಾಕಿ 1.5 ಕೋಟಿ ಅನುದಾನ ಬಿಡುಗಡೆಗೆ 10/6/2024ರಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಾಗ ಮುಖ್ಯಮಂತ್ರಿಗಳು ಬಾಕಿ ಇರುವ 1.5 ಕೋಟಿ ಹಣವನ್ನು ಬಿಡುಗಡೆ ಮಾಡಲು ಆದೇಶ ಮಾಡಿದ್ದಾರೆ. ಅದರಂತೆ ಆರ್ಥಿಕ ಇಲಾಖೆಯು ಆದೇಶ ಮಾಡಿದೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಆದೇಶ ಮಾಡಿದೆ. ಆದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ ತಂಗಡಗಿಯವರು ಎಲ್ಲ ಫೈಲ್ಗಳನ್ನು ತೆಗೆದುಕೊಂಡು ಅವರಿಗೆ ಬೇಕಾದ ಫೈಲ್ಗಳಿಗೆ ಮಾತ್ರ ಅನುಮೋದನೆಯನ್ನು ಕೊಟ್ಟು ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕಡಿತವನ್ನು 21/8/2024ರಿಂದ ಈಗ ಮಾರ್ಚ್ 25ರವರೆಗೆ ಅಂದರೆ ಉಚ್ಚ ನ್ಯಾಯಾಲಯ ಆದೇಶ ಮಾಡುವವರೆಗೂ ಸಹ ಅವರ ಹತ್ರವೇ ಇಟ್ಕೊಂಡಿದ್ದಾರೆ. ಬೇರೆಯವರಿಗೆ ಸುಮಾರು 186 ಕೋಟಿ ಹಣವನ್ನು ರಿಲೀಸ್ ಮಾಡಿದ್ರು ಮಂತ್ರಿಗಳು. ಆಗ ನಾನು ವಿಚಾರಣೆ ಮಾಡಿದಾಗ ನನಗೆ ತಿಳಿಯಿತು, ಅವರು ಕಮಿಷನ್ ಕೊಟ್ಟರೆ ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಯಾರಿಗೆ ಅಂತ ಕೇಳಿದಾಗ ಅವರ ತಮ್ಮ ಚಂದ್ರಪ್ಪ ಮತ್ತು ವೆಂಕಟೇಶ ಅವರಿಬ್ಬರು ಡೀಲ್ ಮಾಡ್ತಾ ಇದ್ದಾರೆ, ಆ ಡೀಲರ್ಸ್ ಹತ್ರ ಹೋದರೆ ನಿಮ್ಮ ಕೆಲಸ ಆಗುತ್ತೆ ಅಂತಕ್ಕಂಥದ್ದನ್ನು ಅಧಿಕಾರಿಗಳು ಹೇಳಿದ್ರು, ಸಾರ್ವಜನಿಕರು ಹೇಳಿದ್ರು. ತಂಗಡಗಿಯವರ ತಮ್ಮ ಚಂದ್ರಪ್ಪ ಮತ್ತು ವೆಂಕಟೇಶ್ ಅವರು ಡೀಲರ್ಸ್ ಅಂತ ಹೇಳಿದ್ರು. ಅದಕ್ಕೆ ನನಗೆ ಸಾಕ್ಷಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಅವರ ಡೀಲಿಂಗ್ ಎಲ್ಲ ನಡೀತಕ್ಕಂಥದ್ದು ಕ್ವಾರ್ಟರ್ಸ್ನಲ್ಲಿ, ಅವರ RME ಸ್ಟೇಜ್ನ ಕ್ವಾರ್ಟರ್ಸ್ ಇದೆ. ಆ ಕ್ವಾರ್ಟರ್ಸ್ನಲ್ಲಿ ಅಲ್ಲಿ ಒಂದು ರೂಮ್ನಲ್ಲಿ ಇವರು ಮೆಂತಿ ಜೊತೆಲೇ ಬರ್ತಾರೆ ತಮ್ಮದಿರು, ಆ ರೂಮ್ನಲ್ಲಿ ಕೂರ್ತಾರೆ. ಬಂದವ್ರನ್ನ ಕರ್ಕೊಂಡೋಗಿ ಆ ಗನ್ಮ್ಯಾನ್ಗಳು ಬಿಡ್ತಾರೆ ಅಲ್ಲಿಗೆ. ಅಲ್ಲಿ ಡೀಲ್ ಆದ ತಕ್ಷಣ ಇವರು ತಂಗಡಿಗೆಯವರು ಆರ್ಡರ್ ಮಾಡ್ತಾಯಿದ್ದಾರೆ. ಹೀಗೆ ನನ್ನ ಫೈಲನ್ನು 21/8/24ರಿಂದ ಹೈಕೋರ್ಟ್ ಆರ್ಡರ್ ಆಗೋವರೆಗೂ ಇಟ್ಕೊಂಡಿದ್ದಂಥ ತಂಗಡಿಗೆಯವರು 186 ಕೋಟಿಗೆ ಬೇರೆಯವರಿಗೆ ಕೊಟ್ಟಿದ್ದಾರೆ ದುಡ್ಡನ್ನು. ಇದು ನನಗೆ ಈ ಡೀಲ್ನ 25% ಕೊಡಬೇಕು ಅಂತಕ್ಕಂಥದ್ದು ತಿಳಿದ ಮೇಲೆ ನನ್ನ ಕೈಲಿ ಶಕ್ತಿ ಇಲ್ಲ. ಆದರೆ ಒಬ್ಬರು ಅಧಿಕಾರಿಗಳು ಅವರ ಆಫೀಸ್ನಲ್ಲಿರ್ತಕ್ಕಂಥ ಅಧಿಕಾರಿನೇ ನನ್ನ ಕಷ್ಟವನ್ನು ನೋಡಿ ಅವ್ರು ಹೇಳಿದ್ರು, ನಿಮ್ಮ ಕೈಲಿ ಎಷ್ಟು ಕೊಡೋಕ್ಕಾಗ್ಬೋದು ಸಾರ್ ಅಂತ ಕೇಳಿದ್ರು. ನಾನು ಹೇಳಿದೆ, ನನ್ನ ಪೂರ್ವಾಶ್ರಮದಲ್ಲಪ್ಪ ನನ್ನ ಮನೆ ಮಾರಿ ಇಲ್ಲಿ ಇದನ್ನು ಮಠವನ್ನು ಉದ್ಧಾರ ಮಾಡ್ತಾಯಿದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ, ಆದರೆ ಅದರಲ್ಲೇ ಉಳಿಸಿ ಏನಾದ್ರು 1-2 ಕೊಡ್ಬೋದು, 1 ಲಕ್ಷ ಅಂತ ಹೇಳಿದೆ. ಅಯ್ಯೋ ನಿಮ್ಮ ನೀವು ಕೊಡ್ತಕ್ಕಂಥದ್ದಕ್ಕೂ ಮಿನಿಸ್ಟ್ರ್ ಅಪೇಕ್ಷೆಗೂ ಭಾಳ ವ್ಯತ್ಯಾಸ ಇದೆ ಅಂದರು. ಅಲ್ಲಿಗೆ 25% ಅನ್ನೋದು ಕನ್ಫರ್ಮ್ ಆಯ್ತು ನನಗೆ. ಆಗ ನನಗೆ ಬೇರೆ ವಿಧಿ ಇಲ್ಲದೇ ನಾನು ಯಾವಾಗಲೂ ಸಹ 50 ವರ್ಷದ ರಾಜಕಾರಣದಲ್ಲಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥವನು, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥವನು. ಆಗ ನಾನು ಉಚ್ಚ ನ್ಯಾಯಾಲಯಕ್ಕೆ ನನ್ನ ಅಪೀಲನ್ನು ಮಾಡಿದಾಗ ಘನತೆವೆತ್ತ ಉಚ್ಚ ನ್ಯಾಯಾಲಯ ಒಂದು ಆರ್ಡರನ್ನು ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಇನ್ ಸ್ಪೈಟ್ ಆಫ್ ದಿ ಸಬ್ಸಿಕ್ವೆಂಟ್ ಕಮ್ಯುನಿಕೇಷನ್ಸ್ ಎಮರ್ಜಿಂಗ್ ಫ್ರಮ್ ದಿ ಅಪ್ರೂವಲ್ ಆಫ್ ದಿ ಚೀಫ್ ಮಿನಿಸ್ಟರ್, ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಲ್ಸೋ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ದಿ ಅಮೌಂಟ್ ಈಸ್ ಯೆಟ್ ಟು ಬಿ ಪೇಯ್ಡ್ ಈಸ್ ವಾಟ್ ಶಾಕ್ಸ್ ದಿ ಗೌರ್ಮೆಂಟ್ ಅಂತಕ್ಕಂಥ ಮಾತನ್ನು ಕೋರ್ಟ್ನಲ್ಲಿ ಅಬ್ಸರ್ವೇಷನ್ಸ್ ಇರುವಾಗ ಇದೇ ದೊಡ್ಡ ಸಾಕ್ಷಿ. ತಂಗಡಿಗೆ ಮಂತ್ರಿಯವರು ಹಣಕ್ಕೋಸ್ಕರವಾಗಿ ಅನುದಾನವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ. ಇದರಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಕಾಗದ ಬರೆದ ಉದ್ದೇಶ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳೇ, ನೀವು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೋಸ್ಕರವಾಗಿ ಅನುದಾನ ಕೊಡ್ತಾ ಇದ್ದೀರಾ, ಭಿಕ್ಷೆ ಕೊಡ್ತಾ ಇದ್ದೀರಾ ಸರ್ಕಾರದಿಂದ. ಆದರೆ ನಿಮ್ಮ ಮಂತ್ರಿ ನೀವು ಕೊಡ್ತಕ್ಕಂಥ ಅನುದಾನದಲ್ಲೇ ಪಾಲನ್ನು ಕೇಳ್ತಾ ಇದ್ದಾರೆ 25%. ಇಂಥವರಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಾಧ್ಯವಿಲ್ಲ. ದಯಮಾಡಿ ಇವ್ರನ್ನ ತಕ್ಷಣ ಮಂತ್ರಿ ಸ್ಥಾನದಿಂದ ನೀವು ಕೈ ಬಿಡಿ. ಇಲ್ಲ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ನಾನು ಭ್ರಷ್ಟಾಚಾರ ನಿಗ್ರಹದ ಅಡಿಯಲ್ಲಿ ಕಾನೂನಿನ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಅಂದರೆ ನಾನು ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಗವರ್ನರವ್ರನ್ನ ಕೇಳಿ ಅನಂತರ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಬುಕ್ ಮಾಡಬೇಕಾಗ್ತದೆ ಅಂತಕ್ಕಂಥ ಪತ್ರವನ್ನು ನಾನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದೇನೆ. ಮತ್ತೆ ಹೇಳ್ತೀರಾ ಸರ್ ನೇರವಾಗಿ ತಂಗಡಿಗೆ ಹೇಳ್ತಕ್ಕಂಥದ್ದು ಇಷ್ಟೇ,
ನನಗೆ ಒಂದು ಪುನರ್ಜನ್ಮ ಬಂದಿದೆ. ಹೈಕೋರ್ಟ್ನವರು ಉಚ್ಚ ನ್ಯಾಯಾಲಯದರು ಪುನರ್ಜನ್ಮ ಕೊಟ್ಟರು 25/6/2025. ಕಾರಣ ಏನು ಅಂತ ಹೇಳಿದ್ರೆ 3.5 ಕೋಟಿಗೆ ಅನುದಾನ ಮಂಜೂರಾದ ಮೇಲೆ ನಿರ್ಮಿತಿ ಕೇಂದ್ರದವ್ರ ಜೊತೆ ನಾನು ಅಗ್ರಿಮೆಂಟ್ ಮಾಡಿದ್ದೀನಿ. ಅಗ್ರಿಮೆಂಟ್ ಮಾಡಿ ಅವರಿಗೆ ದುಡ್ಡನ್ನು ಕೊಡದೇ ಇದ್ದರೆ ನಾನು ವಾಗ್ದಾನಕ್ಕೆ ತಪ್ಪಿದಂಥವನಾಗಿ ನಾನು ಪ್ರಾಣ ಕಳ್ಕೊಳ್ತಕ್ಕಂಥ ಸಂದರ್ಭ ಬರ್ತದೆ ಅಂತಕ್ಕಂಥ ಮಾತನ್ನು ನಾನು ತಂಗಡಿಗೆ ಅವ್ರಿಗೆ ಹೇಳಿದೆ. ಏನಪ್ಪ, ನೀನು ದುಡ್ಡು ಕೊಡದೇ ಇದ್ದರೆ ನಾನು ಮಾತಿಗೆ ತಪ್ಪಿದಂಥ ಆಗ್ತದೆ, ನನ್ನ ಪ್ರಾಣ ಅಂತ್ಯಕ್ಕೆ ಕಾರಣ ಆಗ್ಬೋದು ಅಂತ ಹೇಳಿದ್ರೆ. ಅದಕ್ಕೆ ಮಹಾರಾಯ ಮಂತ್ರಿ, ನಾನು 86 ವರ್ಷದ ವೃದ್ಧ ಮತ್ತು ನನ್ನ ರಾಜಕೀಯದಲ್ಲಿ ಏನು ಸರ್ವೀಸ್ ಆಗಿದೆ ಅಷ್ಟೊಂದು ವಯಸ್ಸಾಗಿಲ್ಲ. ಆ ಮಂತ್ರಿ ನನಗೆ ಹೇಳ್ತಾರೆ, ನೀವು ಪ್ರಾಣ ಹತ್ಯೆ ಮಾಡಿಕೊಂಡ್ರೆ ಅದನ್ನು ಫೇಸ್ ಮಾಡ್ತಕ್ಕಂಥ ಶಕ್ತಿ ನನಗಿದೆ ಅಂತ ಹೇಳ್ತಾರೆ. ಎಂಥ ದುಷ್ಟ ಮಂತ್ರಿ ಇರ್ಬೋದು ಅಂತ ಕೇಳ್ಬಿಟ್ಟು, ಮತ್ತು ಅನೈತಿಕ ಮಂತ್ರಿ ಇರ್ಬೋದು, ಸಂಸ್ಕಾರ ಇಲ್ಲದೆ ಇರತಕ್ಕಂಥ ಮಂತ್ರಿ ಇದ್ದಾರೆ ಇವರು. ಇಂತಹ ಮಂತ್ರಿಯನ್ನು ಕ್ಯಾಬಿನೆಟ್ನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಏನಾದರೂ ಸಹ ಕರುಣೆ ಇದೆಯಾ? ಅದಕ್ಕೋಸ್ಕರವಾಗಿ ಇಂಥ ಮಾತನ್ನು ಹೇಳಿದ್ರು. ಇದೆಲ್ಲ ನನಗೆ ಮಾನಸಿಕವಾಗಿ ನೋವಾಗಿ, ಆಗ ನಾನು ಇನ್ನು ಮುಂದೆ ಇಂಥ ನಿರ್ದಯಿ ಮಂತ್ರಿ ಮುಂದೆ ನಾನು ಬರೋದಿಲ್ಲ ಅಂಥೇಳಿ ನಾನು ನ್ಯಾಯಾಲಯಕ್ಕೆ ಹೋದೆ. ನ್ಯಾಯಾಲಯದಲ್ಲಿ ನಾನು ನ್ಯಾಯಾಧೀಶರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನಗೊಂದು ಪುನರ್ಜನ್ಮ ಕೊಟ್ಟರೆ ನೀವು ಆರ್ಡರ್ ಮಾಡಿ, ಮತ್ತು ನಿಮಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತೇಳಿ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ತಂಗಡಿಗೆ ಅವರ ಆಫೀಸ್ನಲ್ಲಿ ನಿಮಗೆ ಹಣ ಬೇಕೇ ಬೇಕು ಅಂದರೆ ಕೋರ್ಟ್ಗೆ ಹೋಗಿ, ಅಷ್ಟೇ, ಇನ್ನೇನು ಇಲ್ಲ ಅವ್ರ ಹತ್ರ. ನೇರವಾಗಿ ಯಾರೂ ಕೇಳೋದಿಲ್ಲ. ಅವರು ಅವರ ನಡವಳಿಕೆ ಇದೆಯಲ್ಲ, ಫೈಲನ್ನು ಯಾಕೆ ಇಟ್ಕೊಂಡ್ರು ಅಂತ ಅವ್ರು ಸಾಕ್ಷಿ ಹೇಳಲಿ. ಅವರು ಯಾತಕ್ಕೋಸ್ಕರ ನನ್ನ ಫೈಲನ್ನು 1.5 ವರ್ಷ ಇಟ್ಟು ಬೇರೆಯವರಿಗೆ ಹಣ ಕೊಟ್ಟಿದ್ದಾರಲ್ಲ, ಯಾತಕ್ಕೋಸ್ಕರ ಅಂತಕ್ಕಂಥದ್ದನ್ನು ಬೇಕಾದ್ರೆ ಮುಖಾಮುಖಿ ಡಿಬೇಟಿಗೆ ಬರಲಿ ಅವರು. ಈಗ ಮುಖಾಮುಖಿ ಶಿವರಾಜ್ ತಂಗಡಿ ಕೇಳೋದಕ್ಕೆ ಏನು ಹೇಳಿದ್ರು? ತಯಾರಾಗಿದ್ದೀನಿ. ಅವ್ರು ಮುಖಾಮುಖಿಯಾಗಿ ಬರೋದ್ರೆ ತಯಾರಾಗಿದ್ದೀನಿ. ಅಲ್ಲ, ಏನು ಹೇಳಿದ್ರು ಅವರು ಅಂತ ನಿಮಗೆ ಹೇಳಿದ್ನಲ್ಲ, ನಾನು ಕೇಳಿದೆ, ಸ್ವಾಮಿ ಕೈ ಮುಗಿದು ಕೇಳಿದೆ, ಕಣ್ಣೀರು ಹಾಕ್ಕೊಂಡು ಕೇಳಿದೆ, ನಿಮ್ಮ ಕೈಯೆಲ್ಲ ಕಾಲು ಅಂತ ಕೇಳ್ತಾ ಇದ್ದೀನಿ. ನಾನೊಬ್ಬ ಸನ್ಯಾಸಿಯಾಗಿ ದಯಮಾಡಿ ನಾನು ಕೆಲಸ ಮುಗಿದೋಗ್ಬಿಟ್ಟಿದೆ, ಅದನ್ನು ದುಡ್ಡು ಕೊಡಿಯಪ್ಪ ದಯವಿಟ್ಟು. ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟವ್ರು ಅಪ್ರೂವ್ ಮಾಡಿದ್ದಾರೆ, ನಿಮ್ಮ ಇಲಾಖೆಯವರು ಒಪ್ಕೊಂಡಿದ್ದಾರೆ, ಯಾವುದೇ ಅಬ್ಜೆಕ್ಷನ್ ಇಲ್ಲ, ಕೊಡಿ ಅಂತ ಹೇಳೋದಕ್ಕೆ, ಇದು ನನ್ನ ದುಡ್ಡ್ರಿ, ನಾನು ತಂದಿರೋದು, ನನಗೆ ಸೇರ್ಬೇಕು, ನಾನು ಯಾರಿಗೆ ಬೇಕಾದ್ರೂ ಕೊಟ್ಕೊಳ್ತೀನಿ, ನಿಮ್ಗೆ ಕೊಡೋದಿಲ್ಲ, ನಾನು ಕೊಡೋಕ್ಕಾಗಲ್ಲ ಅಂದರು. ಕೊಡೋಕ್ಕಾಗಲ್ಲ ಅಂದ್ರೆ ಅರ್ಥ ಏನು ಅಂತ ಆವಾಗ ಎಲ್ಲರೂ ಹೇಳಿದ್ರು ನನಗೆ, ಕಮಿಷನ್ ಇದೆ, ಕೊಡೋದಿಲ್ಲ ಅವರು ನಿಮಗೆ ಅಂತಕ್ಕಂಥ. ಆಗ ಕೊಡೋಕ್ಕಾಗಲ್ಲ ಅಂತ ನಿಮ್ಮಂತ ನಾನು ಹೇಳ್ತಾ ಇದ್ದೀನಲ್ಲ, ಕಮಿಷನ್ಗೋಸ್ಕರ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವರು, ನಾನು ಕೊಡಲ್ಲ ಅಂದರು. ಆಮೇಲೆ ನಾನು ಬೇರೆ ವಿಚಾರಿಸಿದಾಗ ಹೇಳಿದ್ರು ಬೇರೆಯವರು, ಕಮಿಷನ್ಗೋಸ್ಕರ ಕೊಡಲ್ಲ ರೀ ಅವರು ಅಂತ ಹೇಳಿದ್ರು. ಇನ್ನೇನು ಹೇಳಬೇಕು? ಆವಾಗ ನಾನು ಕೋರ್ಟ್ಗೆ ಹೋದೆ, ಅಷ್ಟೇ. ಕೋರ್ಟಲ್ಲಿ ನಿಮಗೆ ಗೆಲುವಾಯಿತು 100%. ಅಲ್ಲಿ ಕೋರ್ಟ್ನಲ್ಲಿ ಏನು ಆರ್ಡರ್ ಮಾಡಿದ್ದಾರೆ ತಮಗೆ ನೋಡಿ, ಇಲ್ಲಿ ಓದಿದ್ನಲ್ಲ ಆಗಲೇ. ಇನ್ ಲೈಟ್ ಆಫ್ ದಿ ಸಬ್ಸಿಕ್ವೆಂಟ್ ಕಮ್ಯುನಿಕೇಷನ್ಸ್ ಎಮರ್ಜಿಂಗ್ ಫ್ರಮ್ ದಿ ಅಪ್ರೂವಲ್ ಆಫ್ ದಿ ಚೀಫ್ ಮಿನಿಸ್ಟರ್, ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಲ್ಸೋ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ದಿ ಅಮೌಂಟ್ ಈಸ್ ಯೆಟ್ ಟು ಬಿ ಪೇಯ್ಡ್ ಈಸ್ ವಾಟ್ ಶಾಕ್ಸ್ ದಿ ಗೌರ್ಮೆಂಟ್. ಅಂದರೆ ಕೋರ್ಟ್ಗೆ ಶಾಕ್ ಆಗ್ತಾ ಇದೆ. ಆಮೇಲೆ ದೇರ್ ಫೋರ್ ಇಟ್ ಬಿಕಮ್ಸ್ ಎ ಕ್ಲಾಸಿಕ್ ಕೇಸ್ where the direction is to be issued not to consider for release of amount but direct release the payment to the petitioner trust of the of 1.5 crores. Illi mandamus the issue of to the fourth respondent class welfare department to release the remainder of rupees 1.5 crore to the petitioner trust within 4 weeks from the date of receipt of this copy of the order. In the event of the amount as aforesaid is not released, the petitioner would become entitled to an interest at the rate of 6% from the date it fell due till the date of its repayment. ಇದು ಮಂತ್ರಿಗಳಿಗೆ, ಸರ್ಕಾರಕ್ಕೆ ಕಪಾಲ ಮೋಕ್ಷ. ಇಂಥ ಕಪಾಲ ಮೋಕ್ಷವನ್ನು ಮಾಡಿಸ್ಕೊಂಡ ಮೇಲೆ ಮುಖ್ಯಮಂತ್ರಿಗಳು ಇಷ್ಟೊತ್ತಾಗಲಿ ಆರ್ಡರ್ ನೋಡಿದಾಗ ಅವ್ರನ್ನ ರಿಸಿಗ್ನೇಷನ್ ತಗೊಳ್ಬೇಕಾಗಿತ್ತು. ಅವರ ಭ್ರಷ್ಟಾಚಾರಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕಾಗಿದೆ? ಹೈಕೋರ್ಟ್ ಅಬ್ಸರ್ವೇಷನ್ ಈಸ್ ದಿ ವಿಟ್ನೆಸ್ ಆ್ಯಂಡ್ ತಂಗಡಿಗೆ ಈಸ್ ಕಲೆಕ್ಟಿಂಗ್ ದಿ ಮನಿ ಅಂತ. ಅದರ್ವೈಸ್ ಅವ್ರು ಏನು ರೀಸನ್ ಹೇಳಲಿ ನನಗೆ, ಯಾತಕ್ಕೋಸ್ಕರ ನನ್ನ ಫೈಲನ್ನು ಕಡತವನ್ನು 1 ವರ್ಷ ಇಟ್ಟಿದ್ರು, ಬೇರೆಯವರಿಗೆ ದುಡ್ಡು ಕೊಟ್ಟು ನನಗೆ ಕೊಡದೆ ತಾರತಮ್ಯ ಅಲ್ವಾ? ಅದಕ್ಕಿಂತ ಇಟ್ಸ್ ಎ ವಿಟ್ನೆಸ್, ಎವಿಡೆನ್ಸ್. ಅದು ಕೋರ್ಟ್ನಲ್ಲಿ ಏನು ಕೇಳೋದು? ಎವಿಡೆನ್ಸ್ ಕೇಳ್ತಾರೆ. ದಿಸ್ ಈಸ್ ದಿ ಎವಿಡೆನ್ಸ್. ನನ್ನ ಫೈಲನ್ನು ಇಟ್ಟು ಬೇರೆಯವ್ರಿಗೆ ದುಡ್ಡು ಕೊಟ್ಟಾಗ ವಾಟ್ ಫಾರ್? ಹಣಕ್ಕೋಸ್ಕರ. ಅದನ್ನು ಜನಗಳೇ ಹೇಳ್ತಾರೆ, ಆಫೀಸ್ನವರೇ ಹೇಳ್ತಾರಲ್ಲ, ನೀವು ಕಮಿಷನ್ ಕೊಡದೇ ಆಗೋದಿಲ್ಲ, ಇಲ್ಲಿ
ಕಮಿಷನ್ ಕೊಟ್ಟರೆ ಮಾತ್ರ ರಿಲೀಸ್ ಆಗ್ತದೆ ಅಂತ. ಅದರಿಂದ ಇದು ಕಪಾಲ ಮೋಕ್ಷ ಮಾಡಿದ್ದಾರೆ ಕೋರ್ಟ್ನವರು. ಈ ಕೋರ್ಟ್ ಆರ್ಡ್ರನ್ನ ಹೇಳಿ ನಾನು ಮುಖ್ಯಮಂತ್ರಿಗೆ ಕೇಳಿರ್ತಕ್ಕಂಥದ್ದು ಇವ್ರನ್ನ ಡ್ರಾಪ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಸಿವಿಲ್ ಕೇಸ್ನಲ್ಲಿ ನನಗೆ ಜಯ ಆಗಿದೆ. ಸಿವಿಲ್ ಕೇಸ್ ಅಂದರೆ ಏನು, ಕಾನೂನುಬದ್ಧವಾಗಿದೆ ಅಂತಕ್ಕಂಥದ್ದನ್ನು ನನ್ನ ಕ್ಲೈಮ್ ಕಾನೂನುಬದ್ಧವಾಗಿದೆ ಅಂತೇಳಿ ಪ್ರೂವ್ ಆಗಿದೆ. ಈಗ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡೋದಕ್ಕೆ ಇದೇ ಸಾಕ್ಷಿಯಾಗುತ್ತೆ. ಇವನು ಕಾನೂನನ್ನ ವೈಲೇಟ್ ಮಾಡಿದ್ದಾರೆ, ಇವರ ಆಡಳಿತದಲ್ಲಿ ಪಾರದರ್ಶಕ ಇಲ್ಲ ಅಂತಕ್ಕಂಥದ್ದನ್ನು ಪ್ರೂವ್ ಆಗಿದೆ. ಅದರ ಮೇಲೆ ನಾನು ಕ್ರಿಮಿನಲ್ ಕೇಸನ್ನು ಬುಕ್ ಮಾಡ್ತೀನಿ ಮುಂದೆ. ಜೊತೆಗಿಲ್ಲೋ ರಾಜಕೀಯವಾಗಿ ನಿಮ್ಮ ಹಿಂದೆ ಇದ್ದಂಥ ನಿಮ್ಮ BJP ಪಕ್ಷದಲ್ಲಿ ಇದ್ರ ಅಂತ ಏನೋ ವೈಯಕ್ತಿಕವಾಗೂ ಏನೋ ಕಾರಣ ಇರುತ್ತಾ? ನನಗೂ ಅವ್ರ ಮುಖನೂ ನಾನು ನೋಡಿಲ್ಲ ಯಾವತ್ತು BJPನಲ್ಲಿ. ಬಟ್ ನಾನು ಒಂದು ಕೇಳಿದ್ದೀನಿ, ಅವರು ಸ್ಮಾಲ್ ಸ್ಕೇಲ್ ಇದು ಇರಿಗೇಷನ್ ಮಂತ್ರಿಯಾಗಿದ್ದಾಗ ಬಿಲ್ಲೇ ಮಾಡ್ದೇನೆ ಕೆಲಸನೇ ಮಾಡಿದೆ ಬಿಲ್ ಮಾಡಿಸಿದ್ರು ಅಂತ ಒಂದು ಕೇಳಿದ್ದೆ ನಾನು ಅಷ್ಟೇ. ನನಗದು ಗೊತ್ತಿಲ್ಲ. ನಾನು ಅವ್ರ ಮುಖನೂ ನೋಡಿಲ್ಲ, ಅವ್ರಿಗೂ ನನಗೆ ಪರಿಚಯನೂ ಇರಲಿಲ್ಲ. ಏಕೆಂದರೆ ಇವ್ರು ಯಾವಾಗ ಮಂತ್ರಿ ಆಗಿದ್ರು ಅದೇನು ಸ್ವಲ್ಪ ದಿವಸ ಇದ್ರೇನು ಗೊತ್ತಿಲ್ಲ. ಆದರೆ ನಾನು ಪತ್ರಿಕೆಗಳಲ್ಲೂ ಗೊತ್ತು, ಕರ್ನಾಟಕದ ಜನಕ್ಕೆ ಗೊತ್ತು, BJ ಪುಟ್ಟಸ್ವಾಮಿ ಯಡಿಯೂರಪ್ಪನವರು ಆಪ್ತ ಅಂತಕ್ಕಂಥದ್ದನ್ನು. ಅದನ್ನು ನನಗೂ ಅವ್ರಿಗೂ ಯಾವುದೇ ಪರ್ಸನಲ್ ದ್ವೇಷ ಇರಲಿಲ್ಲ. ಅವ್ರಿಗೆ ಇದು ಒಂದೇ ಅಲ್ಲ, ಇದಕ್ಕೆ ಮೊದಲು ಅಮೌಂಟ್ ರಿಲೀಸ್ ಆಗಬೇಕಾಗಿತ್ತು. ಅಮೌಂಟ್ ರಿಲೀಸ್ ಆಗಬೇಕಾಗಿದ್ರು 6 ತಿಂಗಳು ಇಟ್ಕೊಂಡಿದ್ರು. ಇದನ್ನು ಇಂದಿಲ್ಲ ಒಂದು ಇನ್ಸ್ಟಾಲ್ಮೆಂಟ್ ಕೊಡಬೇಕಾಗಿದ್ದರೆ 6 ತಿಂಗಳು ಇಟ್ಕೊಂಡು ಕೊಡಲಿಲ್ಲ. ಆಗ ಲಕ್ಷ್ಮಿ ಅಂತ ಹೇಳ್ಬಿಟ್ಟು IAS ಆಫೀಸರ್ ಇದ್ದರು, ಸೆಕ್ರೆಟ್ರಿ ಅವರು. ಅವರೇನು ಹೇಳಿದ್ರು, FD ಈಸ್ ದಿ ಗೈಡ್ಲೈನ್. ನನಗೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಚೀಫ್ ಮಿನಿಸ್ಟ್ರು ಏನು ಗೈಡ್ಲೈನ್ ಕೊಡ್ತಾರೋ ಅವ್ರು ಅಪ್ರೂವ್ ಮಾಡಿದ ಮೇಲೆ ನೆಕ್ಸ್ಟು ನಾನು ರಿಲೀಸ್ ಮಾಡೋದಕ್ಕೆ ಆರ್ಡ್ರ್ ಮಾಡ್ತೀನಿ, ಇದರಲ್ಲಿ ಆರ್ಡ್ರ್ನಲ್ಲಿ ಮಾಡ್ತೀನಿ, ವೈಲೇಟ್ ಮಾಡಲ್ಲ ಅಂತ ಹೇಳಿದ್ರು. ಇವರು ಇಲ್ಲ ನಾನು ಹೇಳಿದವ್ರಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು 6-7 ತಿಂಗಳು ಎಲ್ಲ ಇದನ್ನು ಎಲ್ಡಪ್ ಮಾಡಿದ್ರು. ಇಟ್ ಈಸ್ ಆನ್ ದಿ ರೆಕಾರ್ಡ್ಸ್. ಅದನ್ನೇ ಕ್ರಿಮಿನಲ್ ಕೇಸ್ ಅವೆಲ್ಲ ಬರ್ತದೆ, ಅದು ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ. ಆವಾಗ ಅವರು ಲಕ್ಷ್ಮಿ ಅವ್ರು ಹೇಳಿದ್ರು, ಮದ್ದಾನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು, ಕಾನೂನು ಪ್ರಕಾರ ನಾನು ಮಾಡ್ತೀನಿ, ಅದ್ರ ಪ್ರಕಾರ ಆದರೆ ನಾನು ಆರ್ಡ್ರ್ ಮಾಡ್ತೀನಿ, ಇಲ್ಲ ಅಂದರೆ ನೀವೇ ಸೈನ್ ಹಾಕ್ಲೇದೆ, ನಾನು ನಿಮಗೆ ಅಧಿಕಾರ ಇದ್ದರೆ ಅಂತ ಅಂದರು. ಆಗ ಇವರೇನು ಮಾಡೋಕ್ಕಾಗದೇನೆ ಇದು ಮಾಡಿದ್ರು. ಆಗ ನಾನು ಅವ್ರು ಲಕ್ಷ್ಮಿ ಅವ್ರು ತಿಳಿದು ನೋಡಿದೆ. ಅವ್ರು ಹೇಳಿದ್ರು, ಸ್ವಾಮಿ ನೀವು ಇದನ್ನು ಕಮಿಷನ್ ಚೇರ್ಮನ್ ಆಗಿದ್ದಾಗ ನಾವೆಲ್ಲ ನಿಮ್ಮ ಹತ್ರ ಬರ್ತಾಯಿದ್ದೋ, ನೀವು ಯಾಕೆ ಬರ್ತೀರಾ? ನಿಮ್ಮದು ಸೀನಿಯಾರಿಟಿ ಇದೆ ಮತ್ತು ಕಾನೂನು ಪ್ರಕಾರವಾಗಿದೆ. ನಿಮ್ಮ ಆರ್ಡ್ರನ್ನ ಅಮೌಂಟ್ ರಿಲೀಸ್ ಮಾಡಿದೆ, ನಾನು ಯಾರಿಗೂ ರಿಲೀಸ್ ಮಾಡೋಕ್ಕೆ ಬರೋದಿಲ್ಲ, ಇದು ಕಾನೂನು ಪ್ರಕಾರವಾಗಿದೆ, ಹೋಗಿ ಅಂದರು. ಅದೇ ರೀತಿ ನನಗೆ ಆಗಲೂ ಸಹ CMಗೆ ಹೇಳಿ, CM PS ಅವರು ಇವ್ರಿಗೆ ಹೇಳಿ ಆಗ ರಿಲೀಸ್ ಆಯಿತು. ಅವಾಗಲೂ ಇದಕ್ಕೆ ನಿಂತಿದ್ದರು ಎಲ್ಲ ಕಲೆಕ್ಷನ್ನು. ಈ ಕಲೆಕ್ಷನ್ ಮಾಡ್ತಾ ಇರೋದಕ್ಕೆ ಏನು ಅಂತ ಹೇಳಿದ್ರೆ, ಪ್ರತಿ ಒಂದು ನಮ್ಮದು 21/8/24 ನಂದು ಪೆಂಡಿಂಗ್ ಇದೆ. 26/9/24 ಬೆಳಿಗ್ಗೆ ಒಂದು ಆರ್ಡ್ರು, ಸಾಯಂಕಾಲ ಒಂದು ಆರ್ಡ್ರ್ ಮಾಡ್ತಾರೆ. 26/9ಕ್ಕೆ ಒಂದು 100 ಕೋಟಿ ರಿಲೀಸ್ ಆಗ್ತಿದೆ. ದುಡ್ಡು ಬಂದ ತಕ್ಷಣ ನಂದು 8ನೇ ತಿಂಗಳಲ್ಲಿ ಬಂದಿರೋದನ್ನು ಪೆಂಡಿಂಗ್ ಇಟ್ಟರು. 26ನೇ ತಾರೀಕು 9ನೇ ತಿಂಗಳಲ್ಲಿ ಬೆಳಿಗ್ಗೆ ಒಂದು ಆರ್ಡ್ರು, ಸಾಯಂಕಾಲ ಒಂದು ಆರ್ಡ್ರು, ಸೆಲೆಕ್ಟ್ ಬಂದವಕ್ಕೆ 22ಕ್ಕೆ ಇವರು ಸೂಚನೆ ಮಾಡಿದವಕ್ಕೆಲ್ಲ ಕೊಡಿ ಅಂತ ಎಲ್ಲ ಆರ್ಡ್ರ್ಗಳೆಲ್ಲ ಸೂಚನೆ ಮಾಡಿ ಆರ್ಡರ್ ಇಶ್ಯೂ ಮಾಡಿದೆ. ದೀಸ್ ಆರ್ ಆಲ್ ದಿ ವಿಟ್ನೆಸ್. ಸರ್ಕಾರ ಅಂತ ಹೇಳಿ ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ರು. ಈಗೆಲ್ಲ ಒಂದು ಕಡೆ ಅದು 60% ನಾನು ಸನ್ಯಾಸಿಯಾಗಿ ದೀಕ್ಷೆ ತೆಗೆದುಕೊಂಡು ಇಲ್ಲದನ್ನೆಲ್ಲ ಹೇಳಕ್ಕೆ ಬರಲ್ಲ ನನಗೆ. ನಾನು ಕಣ್ಣಾರ ನೋಡಿದ್ದು, ಕಿವಿಯಿಂದ ಕೇಳಿದ್ದು, ಮತ್ತು ನನಗೆ ಒಬ್ಬರು ಕಿವಿಯಿಂದ 25% ಹೇಳಿದ ಮೇಲೆ ಬೇರೆ ರೀತಿಯಲ್ಲಿ ಮಿನಿಸ್ಟ್ರ್ ಆಫೀಸ್ನಲ್ಲೇ ಮಿನಿಸ್ಟ್ರಿಗೆ ಅತ್ಯಂತ ಇರೋ ಅಧಿಕಾರಿನೇ ನನಗೆ ಹೇಳಿದ ಮೇಲೆ ನಿಮ್ಮ ಕೊಡ್ತಕ್ಕಂಥ ಹಣಕ್ಕೂ ಅವ್ರು ಕೇಳ್ತಕ್ಕಂಥದ್ದಕ್ಕೆ ವ್ಯತ್ಯಾಸ ಇದೆ ಅಂತ ಹೇಳಿದ ಮೇಲೆ ನನಗೆ ಕನ್ಫರ್ಮ್ ಆಯಿತು. ಆಗ ದುಡ್ಡುಗೋಸ್ಕರನೇ ಇಟ್ಟಿದ್ದಾರೆ ಅಂತ. ಅಲ್ಲದೆ ಇದ್ದರೆ ಬೇರೆ ಎಲ್ರಿಗೂ ಕೊಟ್ಟರು ನನಗೆ ಕೊಡೋಕ್ಕೆ ನಿಂತ್ಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ. ಅದನ್ನು ನಾನು ಯಾವಾಗ ಹೈಕೋರ್ಟ್ಗೆ ಹೋದೆ, ಈಗ ಅಬ್ಜೆಕ್ಷನ್ ಹಾಕಬೇಕಾಗಿತ್ತಲ್ಲ, ಅವ್ರು ಏನಾದ್ರು ನಂದು ತಪ್ಪಿದ್ರೆ ಕೋರ್ಟ್ನಲ್ಲಿ ಆರ್ಗ್ಯೂ ಮಾಡಬೇಕಾಗಿತ್ತಲ್ಲ, ಲಾಯರು ಆರ್ಗ್ಯೂ ಮಾಡಿದ್ದಾರೆ ಯಾವುದೋ ಒಂದು ವಿಚಾರನ. ಆಗ ಇವ್ರು ಕೋರ್ಟ್ನವ್ರು ಕೇಳಿದ್ರು, ನೀವು ಯಾತಕ್ಕೆ ಕೊಟ್ಟಿಲ್ಲ ಅಂತ ಅನ್ನೋದು ಅರ್ಥ ಆಗ್ತದೆ, ಇದು ಕಂಟೆಂಪ್ಟ್ ಆಗುತ್ತೆ ನೀನು ಆರ್ಗ್ಯುಮೆಂಟು, ಹೋಗಪ್ಪ ಸುಮ್ಮನೆ ಮರ್ಯಾದೆ, ಇದನ್ನು ಎಲ್ಲಿ ಗೌರ್ಮೆಂಟ್ ಆರ್ಡರ್ ಎಲ್ಲಿ ಅಂದರು. ಅವ್ರು ಕೊಡಬಾರ್ದು ಅಂತ 1 ಕೋಟಿ ರಿಜೆಕ್ಟ್ ಮಾಡಿದ್ವಿ ಅಂದರೆ ವೇಸ್ಟ್ ದಿ ಗೌರ್ಮೆಂಟ್ ಆರ್ಡರ್. FD ಎಲ್ಲ ಆರ್ಡರ್ ಮಾಡಿದ್ದಾರೆ, ನಿಮ್ಮ ಇವರು ಚೀಫ್ ಮಿನಿಸ್ಟರ್ ಎಲ್ಲ ಆರ್ಡರ್ ಮಾಡಿ ಕೊಡಿ ಗೌರ್ಮೆಂಟ್ ಆರ್ಡರ್ನ. FD ಇಸ್ ದಿ ಇಂಪಾರ್ಟೆಂಟ್ ಎಲ್ಲ ಆರ್ಡರ್. ಅದಕ್ಕೆ ಹೈಕೋರ್ಟ್ ಆರ್ಡರ್ನಲ್ಲಿ ಸಂಪೂರ್ಣವಾಗಿ ಎಲ್ಲ ಆರ್ಡರ್ಗಳನ್ನು ಹಾಕಿ ಅವರು ಚೀಮಾರಿ ಮಾಡಿದ್ದಾರೆ. ಸರ್, ಈಗ ಯಾರು CM ಇದ್ರು, ನಿಮ್ಮದು ಗ್ರಾಂಟ್ ಆಗಿದ್ದು ಯಾವ್ದು ಗ್ರಾಂಟ್ ಅದು? ಹೇಳಿದ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠಕ್ಕೆ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ
22ನೇ ಇಸ್ವಿನಲ್ಲಿ 2022ರಲ್ಲಿ BJP ಸರ್ಕಾರ ಇದ್ದಾಗ ಬೊಮ್ಮಾಯಿ ಸರ್ಕಾರದಲ್ಲಿ ಮಂಜೂರಾಗಿರೋದು 3.5 ಕೋಟಿ. ಅದರಲ್ಲಿ 2 ಕೋಟಿನ ಪ್ರಸ್ತುತ ರಿಲೀಸ್ ಮಾಡಿದ್ರು. 2 ಕೋಟಿನ ಕೆಲಸವೂ ಆಗಿದೆ, ಸಂಪೂರ್ಣ ಆಯಿತು. ಇನ್ನು ಬಾಕಿ 1.5 ಕೋಟಿ ರಿಲೀಸ್ ಮಾಡಬೇಕಾದಾಗ ಇವೆಲ್ಲ ಬಂತು. ಎಲ್ಲ ಒಂದು ಕಡೆ ಈಗ ನಿಮಗೆ ಸರ್ಕಾರದಲ್ಲಿ ಇದ್ದು ಅನುಭವ ತಗೊಂಡು ಮಂತ್ರಿಗಳಾಗಿ ನೀವು ಈಗೇನೋ ನೀವೇನೋ ಸೈ ಅನ್ಸ್ಕೊಂಡ್ಬಿಟ್ರಿ, ಕೋರ್ಟ್ಗೆ ಹೋಗ್ತೀರಿ. ಒಬ್ಬ ಜನಸಾಮಾನ್ಯ ಹಿಂದುಳಿದ ವರ್ಗದವರು ಕೋರ್ಟಲ್ಲಿ ಫೈಟ್ ಮಾಡಬೇಕಾದ್ರೆ ಆ ತಾಳ್ಮೆ ಇದನ್ನೇ ನಾನು ಕೇಳ್ತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ. 50 ವರ್ಷದ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಎಲ್ಲ ಸ್ಥಾನದಲ್ಲೂ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಸನ್ಯಾಸಿಗೆ, ಒಂದು ಮಠಕ್ಕೆ ದುಡ್ಡು ಕೊಡ್ತಕ್ಕಂಥದ್ದಕ್ಕೆ ಇಷ್ಟೊಂದು ಪ್ರೊಸೀಜರ್ ಆಗಿ ನಾನು ಕೋರ್ಟ್ನಲ್ಲಿ ತಗೊಳ್ಬೇಕಾದಂಥ ಪರಿಸ್ಥಿತಿ ಬಂದಾಗ ಇನ್ನು ಸಾಧಾರಣ ಜನಗಳ ಗತಿ ಏನು? ಅದಕ್ಕೋಸ್ಕರವೇ ಈ ಮಂತ್ರಿಯನ್ನು ಇಮ್ಮಿಡಿಯೇಟ್ಲಿ ಕೈ ಬಿಡಿ ಮಂತ್ರಿ ಸ್ಥಾನದಿಂದ, ಬೇರೆಯವ್ರಿಗೆ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಮಠ ಮಾನ್ಯಗಳು ಸರ್ಕಾರಕ್ಕೆ ಅಭಿವೃದ್ಧಿಗೋಸ್ಕರ ಭಿಕ್ಷೆ ಕೇಳ್ತಾರೆ, ಅವರು ಸ್ವಂತ ಮನೆಗೋಸ್ಕರ ಅಲ್ಲ, ಅವ್ರ ಹೆಂಡತಿ ಮಕ್ಕಳಿಗೆಲ್ಲ. ಆ ಭಿಕ್ಷೆಗೆ ಕೊಟ್ಟಾಗ ಸರ್ಕಾರ ಭಿಕ್ಷೆ ಕೊಟ್ಟರೆ ಆ ಭಿಕ್ಷೆಯಲ್ಲಿ ನನ್ನ ಪಾಲು ಕೊಡು ಅಂತ ಕೇಳ್ತಕ್ಕಂಥ ಮಂತ್ರಿ ಆ ಇಲಾಖೆಗೆ ಇದ್ದರೆ, ಇನ್ನು ಆ ಇಲಾಖೆಯಲ್ಲಿ ಅದು ಉದ್ಧಾರ ಆಗೋದು ಬದಲು ಹಿಂಸೆ ಆಗ್ತಾಯಿದೆ. ಇದಕ್ಕೆ ಸಾಕ್ಷಿಗಳು ಬೇಕಾದಷ್ಟಿದೆ. 3 ವರ್ಷ 2 ವರ್ಷದಿಂದ ಕೊಡದೇ ಇರ್ತಕ್ಕಂಥ ಇಟ್ಕೊಂಡಿರೋದು, ನೆನ್ನೆ ಮೊನ್ನೆ ಬಂದವರು ಕೊಡ್ತಾ ಇರ್ತಕ್ಕಂಥದ್ದು ಸಾಕ್ಷಿಗಳಿದೆ. ಅದಕ್ಕೋಸ್ಕರವೇ ನಾನು ಕ್ರಿಮಿನಲ್ ಕೇಸ್ ಬುಕ್ ಮಾಡಿದಾಗ ಇವೆಲ್ಲ ಬರ್ತದಿಲ್ಲ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳು ಕೇಳಿದ್ದೀನಿ. ಹಿಂದೆ ಎಲ್ಲ ಒಂದು ಕಡೆ ಅವರು ಒಂದು ಕಡೆ ಭಿಕ್ಷೆ ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ, ಕಮಿಷನ್ ಲೆಕ್ಕದ. ಅಲ್ಲ, ಅದನ್ನೇ ಹೇಳಿದ್ನಲ್ಲ, ಪಾಲು ಕೇಳ್ತಾ ಇದ್ದಾರೆ ಅಂತ ಹೇಳಿದೆ. ನಮ್ಮ ಭಿಕ್ಷೆನಲ್ಲಿ ಅವ್ರ ಭಿಕ್ಷೆ ನನಗಿಷ್ಟು ಪಾಲು ಕೊಡಿ ಅಂತ ನಾವೇನು ಮಾಡೋಕ್ಕಾಗುತ್ತೆ? ಅದರಿಂದ ಇಂಥ ಮಂತ್ರಿಯನ್ನು ನನ್ನ 50 ವರ್ಷದ ರಾಜಕಾರಣದಲ್ಲಿ ಇದು ಮೊದಲನೇ ಸಾರಿ ಇಂಥ ಮಂತ್ರಿಯ ಒಬ್ಬ ನೈತಿಕತೆ ಇಲ್ಲದೆ ಇರ್ತಕ್ಕಂಥ, ಸಂಸ್ಕಾರ ಇಲ್ಲದೆ ಇರ್ತಕ್ಕಂಥ ಮಂತ್ರಿಯನ್ನು ಕೇಳೋದು. ಕಾರಣ ಏನು ಅಂದರೆ, ಇದಕ್ಕೆ ಕಾರಣ ಏನು ಅಂದರೆ ಸಂಸ್ಕಾರ ಇಲ್ಲ ಅನ್ನೋದಕ್ಕೆ, ಪ್ರಾಣಾಂತ್ಯ ಮಾಡ್ಕೊಳ್ಬೇಕಾಗ್ತದೆ ಅಂದರೆ ಅದನ್ನು ಜಯಿಸ್ಕೊಳ್ಳೋ ಶಕ್ತಿ ಇದೆ ನನಗೆ ಅಂತ ಅಂದರೆ, ಅಲ್ಲಿಗೆ ಇವರು ಮರ್ಡ್ರಾದ್ರೂ ಅಲ್ಲಿಗೆ ಏನು ಬೇಕಾದ್ರೂ ಮಾಡೋಕ್ಕೆ ತಯಾರಾಗಿದ್ದಾರೆ ಅಂತ ಆಯ್ತಾ? ಅಲ್ಲಿ ಅಷ್ಟು ಪ್ರಾಣ ಹೋದ್ರೂ ಜಯಿಸ್ಕೊಳ್ಳೋ ಶಕ್ತಿ ಇದೆ ಅನ್ನೋರ್ಗು ಹೋಗ್ಬೇಕಾಗಿದ್ರೆ ದುಡ್ಡಲ್ಲದೆ ಇನ್ನೇನಿದೆ ಇವ್ರ ಹತ್ರ? ಅಂದರೆ ಈಗ ಪ್ರಾಣ ಹೋದ್ರೂ ಚಿಂತೆಲ್ಲ ದುಡ್ಡು ಬರಲಿ, ದುಡ್ಡು ಬರದೇ ಇದ್ದರೆ ನಿನ್ನ ಪ್ರಾಣ ಕಳ್ಕೊ, ಅದಕ್ಕೇನು ತೊಂದರೆ ಇಲ್ಲ, ನಾನು ಬೇರೆಯವರು ಮಾರ್ಕೊಳ್ತೀನಿ ಅಂತ ಮಾಡ್ತಾಯಿದ್ದಾರೆ. ಇದು ಅತ್ಯಂತ ದುರ್ದೈವ. ಇದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರ್ತಕ್ಕಂಥ ಮಂತ್ರಿ ಅಲ್ಲ ಇವರು. ಶುಭಾಶಯಗಳು ಅಂತ ಬರೆಯೋಕ್ಕೆ ಶಭಾಶಯಗಳು ಅಂತ ಬರೀತಾರೆ. ಇವರು ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿಗಳು. ಇದು ದುರ್ದೈವ, ಇಂಥ ಮಂತ್ರಿಗಳನ್ನೆಲ್ಲ ಕರ್ನಾಟಕದಲ್ಲಿ ಆಗಿರೋದು. ಅದರಿಂದ ಮುಖ್ಯಮಂತ್ರಿಗಳು ಸ್ವಲ್ಪ ಅವರೇನಾದ್ರು ಸರ್ಕಾರದ ಗೌರವ ಉಳ್ಕೋಬೇಕು ಅಂತ ಹೇಳಿದ್ರೆ, ಹಿಂದುಳಿದ ವರ್ಗದ ಅಭಿವೃದ್ಧಿ ಆಗಬೇಕು ಅಂದರೆ ಈ ಮನುಷ್ಯನ ತಕ್ಷಣ ಇಲಾಖೆಯಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಮನವಿ ಮಾಡ್ತೀನಿ.